ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಭಾಳ ದೂರ ಬಂದೆ ನಮ್ಮ ಸರ್. ಯಾಕೋ ಏನೋ ನಮಗೆ ನೋವಾಗ್ತಿದೆ. ಯಾಕೆಂದರೆ ನಾಳೆ ಇವ್ರ ಪ್ರೋಗ್ರಾಮಿಗೆ ನಾನು ಹೋಗಲಿಲ್ಲ, ಅದಕ್ಕೆ ಏನೋ ಬಂದಿರ್ತಾರೆ ಗೊತ್ತಿಲ್ಲ, ಅದಕ್ಕೆ ಕ್ಷಮೆ ನಾನು ಇಲ್ಲಿ ಕೇಳ್ತೀವಿ ಸರಿ. ಕೂತ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 17ನೇ ತಾರೀಕಿಗೆ ನಮ್ಮ ಗಾನ ಸಂಭ್ರಮ ಕಾರ್ಯಕ್ರಮನ ನಾವು ಇಂಡಿಯನ್ ಟೈಗರ್ ಚಾನಲಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳಿದ್ವಿ. ಅದನ್ನ ಗ್ರೂಪಲ್ಲೂ ಹಾಕಿದ್ವಿ. ಈ ಪ್ರಕಾರವಾಗಿ ನಾವು ಸಂತೋಷ್ ಕುಮಾರ್ ಅವರಿಗೆ ಅದ 1 ತಿಂಗಳ ಹಿಂದ್ಗಡೆ ಬಂದು ಇನ್ವೈಟ್ ಮಾಡಿದ್ವಿ. ಆ ವಿಡಿಯೋನು ಸಹ ನಿಮ್ಗೆ ಹಾಕಿದ್ವಿ. ಅವರು ಸಹ ಬಂದು ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿ ಅವ್ರ ಚಾನಲಲ್ಲಿ ಪ್ರಸಾರ ಮಾಡ್ತಾರೆ ಅಂತ ಹೇಳಿದ್ವಿ. ಆದರೆ ಡಿಸೆಂಬರ್ 17ನೇ ತಾರೀಕಿಗೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕಾಗದೇ ಇರೋದ್ರಿಂದ ಬಹಳಷ್ಟು ಜನ ಏನು ಅಂದ್ಕೊಂಡಿದ್ದೀರಾ, ನಾವು ಹೇಳಿದ್ದು ಸುಳ್ಳು ಅಥವಾ ಅದು ಫೇಕ್ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಇದರಿಂದ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ. ಆದರೆ ನಾವು ಮಾಡಿದ್ದ ಎಫರ್ಟ್ ನಿಜವಾಗ್ಲೂ ಇದೆ ಅಂತ ಹೇಳೋದಕ್ಕೆ ನಾನಿವತ್ತು ಹರಿಹರಕ್ಕೆ ಇಂಡಿಯನ್ ಟೈಗರ್ TV ಚಾನಲ್ ಇದೆ, ಆ ಮುಖ್ಯಸ್ಥರನ್ನ ಸಂತೋಷ್ ಕುಮಾರ್ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ. ಸರ್, ನೀವು ಬರೋಕ್ಕೆ ಅವತ್ತು ಬರ್ತೀವಿ ಅಂತ ಹೇಳಿದ್ರಿ. ಹೌದು ಸರ್. ಆದರೆ ನಮ್ಮ ಕಾರ್ಯಕ್ರಮನ ನಿಮಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಅವತ್ತು ಏನಾಯಿತು, ಯಾಕೆ ಹೀಗಾಯಿತು, ಏನು ಪ್ರಾಬ್ಲಮ್ ಆಯಿತು, ಅಥವಾ ಈ ಕಾರ್ಯಕ್ರಮಕ್ಕೆ ಏನು ಮಾಡ್ತೀರಾ, ಟೆಲಿಕಾಸ್ಟ್ ಆಗೋದಕ್ಕೆ ಇದೆಲ್ಲ ಸ್ವಲ್ಪ ನಮ್ಮ ಈ ಗಾಯಕರಿಗೆಲ್ಲ ಹೇಳಿದರೆ ಒಳ್ಳೆದಿರುತ್ತೆ ಅಂತ ಸರ್. ನಮಸ್ಕಾರ ಗಾಯಕರೇ. ನಾನು ನಿಮ್ಮಲ್ಲಿ ಪ್ರಥಮವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಇಂಡಿಯನ್ ಟೈಗರ್ ನ್ಯೂಸ್ ಚಾನಲ್ಲು ಆವತ್ತಿನ ದಿನ ಟೆಕ್ನಿಕಲ್ ಪ್ರಾಬ್ಲಮ್ ಅಪ್ಡೇಟಿಂಗ್ ಇತ್ತು. ಆ ಟೆಕ್ನಿಕಲ್ ಪ್ರಾಬ್ಲಮ್ ಅಪ್ಡೇಟಿಂಗ್ ಇರುವಾಗ ನಾನು ಬರೋಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ತುಂಬ ಬೇರೆಯವ್ರನ್ನ ನಿಮಗೆ ಮ್ಯಾನೇಜ್ ಮಾಡಿದೆ, ಬಟ್ ಆ ಮ್ಯಾನೇಜ್ಮೆಂಟು ಸಹ ಸರಿಯಿಲ್ಲ ಅನ್ನೋದು ಗೊತ್ತಾಗಿ ಅಲ್ಲೂ ಫೇಲ್ ಆಯಿತು. ಸೊ ಯಾಕೋ ಏನೋ ಗೊತ್ತಿಲ್ಲ, ನಿಮ್ಮ ಗಾನಗಳನ್ನು ಕೇಳುವ ಭಾಗ್ಯ ನನಗಿಲ್ಲ ಸರ್. ನಿಮ್ಮ ಪ್ರೋಗ್ರಾಮನ್ನು ನಾನು ನೋಡುವಂಥ ಭಾಗ್ಯ ನನಗಿಲ್ಲ ಅಂದ್ಕೊಂಡು ದಯವಿಟ್ಟು ನಮ್ಮಲ್ಲಿ ಒಂದು ಕ್ಷಮೆ ಇರಲಿ. ಈಗ ನಮ್ಮ ಇಂಡಿಯನ್ ಟೈಗರ್ ನ್ಯೂಸ್ ಚಾನಲ್ಲು 15 ವರ್ಷದವರೆಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲದೆ ಅದು ಕಂಪ್ಲೀಟ್ ಅಪ್ಡೇಟು ಕ್ಲಿಯರ್ ಆಗಿದೆ. ಸೊ ನಾವು ಬಂದು ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾವು ಶೂಟ್ ಮಾಡಿ ಅದನ್ನು ನಮ್ಮ ಚಾನಲಲ್ಲಿ ಟೆಲಿಕಾಸ್ಟ್ ನಾವು ಮಾಡ್ತಾ ಇದ್ವಿ. ಸೊ ಅದೇ ಥರ ಆ ಪ್ರಾಬ್ಲಮ್ನ ನಮ್ಮ ಆನಂದ್ ಸರ್ ಏನು ಮಾಡಿದ್ದಾರೆ, ಮೊಬೈಲಲ್ಲಿ ಶೂಟ್ ಮಾಡಿದ್ದಾರೆ. ಮೊಬೈಲಲ್ಲಿ ಶೂಟ್ ಮಾಡಿಬಿಟ್ಟು ನನಗೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಅದನ್ನು HD ರೂಪದಲ್ಲಿ ರೆಡಿ ಮಾಡಿಬಿಟ್ಟು ನಾವು ನಾಳೆನೇ ನಮ್ಮ ಚಾನಲಲ್ಲಿ ನಿಮ್ಮದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ನೀವು ಅದನ್ನು ಲಿಂಕ್ ಸಹ ಕಳಿಸ್ತೀನಿ, ನೀವು ಆ ಲಿಂಕನ್ನು ನೋಡ್ಬೋದು. ದಯವಿಟ್ಟು ನಮ್ಮ ಚಾನಲ್ ಮೇಲೆ ನೀವು ಖಂಡಿತ ಬೇಜಾರಾಗಬೇಡಿ. ಯಾಕೆಂದರೆ ಅಪ್ಡೇಟು ಅಚಾನಕ್ಕಾಗಿ ಬಂತು. ಅಚಾನಕ್ಕಾಗಿ ಬಂದಂಥ ಅಪ್ಡೇಟ್ ಕ್ಲಿಯರ್ ಆಗಿದೆ. ಈಗ ನೋ ಪ್ರಾಬ್ಲಮ್. ನಾವು 15 ವರ್ಷದವರೆಗೂ ನಾವು ಅಪ್ಡೇಟಿಗೆ ಬರಲ್ಲ. ನಿಮ್ಮ ಮುಂದೆ ನಾವು ನಿಮ್ಮ ಪ್ರೋಗ್ರಾಮು ರೆಕಾರ್ಡ್ ಆಗಿ ಆಮೇಲೆ ಟೆಲಿಕಾಸ್ಟ್ ಆಗ್ತಿತ್ತು. ನಾನು ನಮ್ಮ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನು ಮುಂದೆ ಸರ್ ದಯವಿಟ್ಟು ನಿಮ್ಮ ಗಾಯಕರಿಗೂ ಮತ್ತು ಗಾನ ಕೋಗಿಲೆಗಳಿಗೂ ನೀವು ಹೇಳಿ, ನಮ್ಮದು ಇನ್ನು ಮುಂದೆ ಯಾವುದೇ ಪ್ರೋಗ್ರಾಮ್ ಎಲ್ಲೇ ನಿಮ್ಮದು ಆದರೂ ಕೂಡ ಅದನ್ನು ನಮ್ಮ ಚಾನಲಲ್ಲಿ ಡೈರೆಕ್ಟ್ ಲೈವನ್ನು ನಾನು ಮಾಡ್ಕೊಡ್ತೀನಿ. ಯಾಕೆ ಅಂದರೆ ಅದು ಆ್ಯಕ್ಚುಲಿ ನಮ್ಮ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಗಾಯಕರಿಗೆ ತುಂಬ ಅಭಿಮಾನಿ, ನಾನು ಒಬ್ಬ ಗಾಯಕ ಅಂತಲೂ ಹೇಳಿದ್ದೆ ನಾನು ನಿಮಗೆ. ಅದಕ್ಕೆ ಅದಷ್ಟೇ ತಿಳ್ಕೊಳ್ಳಿ, ಖಂಡಿತ ನಮ್ಮನ್ನು ಕ್ಷಮೆ ಇರಲಿ. ಯಾಕೆಂದರೆ ಈ ಗಾಯಕರಿಗೆ ಕ್ಷಮಾಗುಣ ಭಾಳ ಇರುತ್ತೆ. ಯಾಕೆ ಕ್ಷಮಾಗುಣ ಭಾಳ ಇರುತ್ತೆ ಅಂದರೆ ಅವರು ಕಲ್ಪನಾ ಲೋಕದಲ್ಲಿ ಇರ್ತಾರೆ. ಎಲ್ಲ ಹಾಡುಗಳೆಲ್ಲ ಕಲ್ಪನಾ ಲೋಕದಲ್ಲೇ, ಆದರೂ ಅವರು ಕಾಮನ ಬಿಲ್ ಮೇಲೆ ನಡೆಯುವಂತಹ ಶಕ್ತಿ ಗಾಯಕರಿಗೆ ಮಾತ್ರ ಇರುತ್ತೆ. ದಯವಿಟ್ಟು ಹೇಳ್ತೀನಿ, ನಮ್ಮನ್ನು ಕ್ಷಮೆ ಇರಲಿ, ಕ್ಷಮಿಸಿ. ನಾಳೆ ನಮ್ಮ ಚಾನಲಲ್ಲಿ ನೀವು ಕಳಿಸಿದಂಥ ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿದ್ದಾವೆಲ್ಲ ಅವಷ್ಟು ಟೆಲಿಕಾಸ್ಟ್ ಆಗುತ್ತೆ. ನೆಕ್ಸ್ಟ್ ಯಾವತ್ತಾದರೂ ಮಾಡಿದರೆ ನಾನೇ ಖುದ್ದಾಗಿ ಕ್ಯಾಮ್ರಾ ತಗೊಂಡು ಬಂದು ನನ್ನ ಸ್ಟೈಲಲ್ಲಿ ಶೂಟ್ ಮಾಡಿ ಅದನ್ನು ಡೈರೆಕ್ಟ್ ಲೈವನ್ನು ನಾನು ಮಾಡಿಕೊಡ್ತಿದ್ದೀನಿ ಅಂತ ದಯವಿಟ್ಟು ನಾನು ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಮ್ಮ ಚಾನಲನ್ನು ನೀವು ಸಹಕರಿಸಿ ಸರ್. ಯಾಕೆಂದರೆ ಅದು ಟೆಕ್ನಿಕಲಿ ಪ್ರಾಬ್ಲಮ್. ಅದು ಈಗ ನಾವು ಏನೇ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದ್ರೂ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂದಾಗ ಏನು ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಪ್ರಾಬ್ಲಮ್ ಆಯಿತು ಅಷ್ಟೇ. ಅದು ಹೇಳಿಕೆ ಬರಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಸರ್. ಈಗ ಸಂತೋಷ್ ಕುಮಾರ್ ಹೇಳಿದ ಪ್ರಕಾರ ಬರೋಕ್ಕಾಗಲಿಲ್ಲ, ಆದರೆ ಅವ್ರು ಬಂದು ಏನು ಕೆಲಸ ಮಾಡಬೇಕಾಗಿತ್ತು ಆ ಎಲ್ಲ ಕಾರ್ಯಕ್ರಮವನ್ನು ಅವ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಯಾರೂ ನಿರಾಶೆ ಆಗೋದು ಬೇಡ.
ನಿಮ್ಮ ಎಲ್ಲ ಹಾಡುಗಳು ಹಾಗೂ ಸನ್ಮಾನ ಮಾಡುವಂಥ ಫೋಟೋಗಳು ಚಾನಲಲ್ಲಿ ಬಂದೇ ಬರುತ್ತೆ. ನಿಮ್ಮ ಎಲ್ಲ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ಆಲ್ ಓವರ್ ಇಂಡಿಯಾದಲ್ಲೆಲ್ಲ, ಜಗತ್ತಿನಾದ್ಯಂತ ನಿಮ್ಮ ಹಾಡುಗಳನ್ನು ಎಲ್ಲರೂ ಇಂಡಿಯನ್ ಟೈಗರ್ ನ್ಯೂಸ್ ಚಾನಲಲ್ಲಿ ನೋಡ್ಬೋದು ಅಂತ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಗಾಯಕರೇ, ನಿಮಗಾಗಿ ನಿಮಗೋಸ್ಕರ ನಾನು ಕೊನೆಯದಾಗಿ ಒಂದು ಮಾತಾಡ್ತೀನಿ. ನೀವು ಮುಂದೆ ಯಾವುದೇ ಒಂದು ಪ್ರೋಗ್ರಾಮಿಗೆ ಬಂದರೂ ಆವತ್ತಿನ ದಿನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಷನ್ಗಳಿಗೆ ಡೈರೆಕ್ಟಾಗಿ ಲೈವಲ್ಲಿ ನಿಮ್ಮನ್ನು ನೋಡುವಂಥ ಚಾನ್ಸನ್ನು ನಾನು ಮಾಡ್ಕೊಡ್ತೀನಿ. ಯಾಕೆ ಅಂದರೆ ನಮ್ಮ ಚಾನಲ್ ಅಪ್ಡೇಟು ಇನ್ನು 15 ವರ್ಷ ಬಿಟ್ಟು ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಇಯರ್ಗೆ ನೀವೆಲ್ಲ ಬನ್ನಿ, ಇನ್ನು ನೆಕ್ಸ್ಟ್ ಮಂತೆ ಬನ್ನಿ, ನಾನು ನಿಮಗೆ ಡೈರೆಕ್ಟ್ ಲೈವ್ ಮಾಡ್ಕೊಡ್ತೀನಿ ಸರ್. ಲೈವ್ ವಿತ್ ರೆಕಾರ್ಡ್. ಇದನ್ನು ನನ್ನ ಹೊಣೆ, ನನ್ನ ಜವಾಬ್ದಾರಿ. ಯಾರು ನಿರಾಶೆ ಆಗಬೇಡಿ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಸಹಕಾರಗಳು ಹಾಗೆ ಇರಲಿ. ನಿಮ್ಮ ಗಾನ ಕೋಗಿಲೆ ಇಂಡಿಯಾ ಬಿಟ್ಟು ಹೊರದೇಶಕ್ಕೂ ಹೋಗಲಿ, ಒಳ್ಳೆಯ ಹೆಸರು ಬರಲಿ ನಿಮಗೆಲ್ಲ. ನಮಸ್ಕಾರ.